ಸ್ನೇಹಿತರೆ, ಇವತ್ತು ವಿಶೇಷವಾಗಿ ಆಷಾಢದಲ್ಲಿ ಆಚರಿಸುವಂಥ ಜ್ಯೇಷ್ಠ ಲಕ್ಷ್ಮೀ ಪೂಜೆಯನ್ನು ವಿವರವಾಗಿ ಹೇಳ್ಕೊಡ್ತೀನಿ. ಶಾಸ್ತ್ರೋಕ್ತವಾಗಿ ಸಂಕಲ್ಪಪೂರ್ವಕವಾಗಿ ಈ ಪೂಜೆಯನ್ನು ಮಾಡಿದರೆ ನಿಮ್ಮ ಎಷ್ಟೋ ಕಷ್ಟಗಳು ಕಡಿಮೆ ಆಗ್ತದೆ. ಯಾಕಂದ್ರೆ ಜ್ಯೇಷ್ಠ ಲಕ್ಷ್ಮೀ ಪೂಜೆಯನ್ನು ಮಾಡಿದಾಗ ಆಷಾಢದಲ್ಲಿ ಜ್ಯೇಷ್ಠ ಲಕ್ಷ್ಮಿ, ಶ್ರಾವಣದಲ್ಲಿ ಮಹಾಲಕ್ಷ್ಮಿ. ಆಷಾಢದಲ್ಲಿ ಈ ಜ್ಯೇಷ್ಠ ಲಕ್ಷ್ಮೀ ಪೂಜೆಗೆ ಯಾಕೆ ಇಷ್ಟೊಂದು ಮಹತ್ವದ ಅಂದ್ರೆ, ಸೂರ್ಯ ಕರ್ಕ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಅದಕ್ಕಾಗಿ ಕರ್ಕ ಸಂಕ್ರಮಣ ಅಂತ ನಾವು ಹೇಳ್ತೇವೆ. ಮತ್ತು ಪೂರ್ವ ಮತ್ತು ಉತ್ತರಾಷಾಢ ನಕ್ಷತ್ರದಲ್ಲಿ ಹುಣ್ಣಿಮೆ ಬರೋದ್ರಿಂದ ಇದನ್ನು ನಾವು ಆಷಾಢ ಮಾಸ ಅಂತಲೇ ಹೇಳ್ತೇವೆ. ಈ ಒಂದು ಮಾಸದಲ್ಲಿ ದೇವತಾ ಕಾರ್ಯಗಳನ್ನು ಮಾಡೋದ್ರಿಂದ ವಿಶೇಷವಾಗಿ ಫಲವನ್ನು ಪಡೀತಾರೆ. ಅದರಲ್ಲಿಯೂ ಕೂಡ ಲಕ್ಷ್ಮೀ ಪೂಜೆಯನ್ನು ಶುಕ್ರವಾರ ದಿವಸ ಈ ಜ್ಯೇಷ್ಠ ಲಕ್ಷ್ಮೀ ಪೂಜೆಯನ್ನು ಮಾಡೋದ್ರಿಂದ ವಿಶೇಷ ಫಲಪ್ರಾಪ್ತಿ ಆಗ್ತದೆ ಅಂತ ಹೇಳಿ, ಅದಕ್ಕಾಗಿ ಯಾರಿಗೆ ಬಹಳ ಕಷ್ಟ ಇದೆಯೋ ಅವರೆಲ್ಲರೂ ಜ್ಯೇಷ್ಠ ಲಕ್ಷ್ಮೀ ಪೂಜೆಯನ್ನು ಮಾಡಿರಿ. ಈ ಒಂದು ಆಷಾಢದಲ್ಲಿ ಜ್ಯೇಷ್ಠ ಲಕ್ಷ್ಮೀ ಪೂಜೆಯನ್ನು ಮಾಡಿ, ಶ್ರಾವಣದಲ್ಲಿ ಮಹಾಲಕ್ಷ್ಮಿ ಪೂಜೆಯನ್ನು ಮಾಡಿದರೆ ಪೂರ್ಣವಾಗಿ ಒಂದು ವಿಶೇಷ ಫಲಪ್ರಾಪ್ತಿ ಆಗ್ತದೆ ಅಂಥೇಳಿ, ವಿಶೇಷವಾಗಿರುವಂಥ ಸಂಕಲ್ಪದ ಅದರ ಜೊತೆಗೆ ಒಂದು ವಿಶೇಷವಾದ ಸ್ತೋತ್ರವನ್ನು ಕೂಡ ನಾನು ಹೇಳ್ಕೊಡ್ತೀನಿ ಅಂತ. ಈ 4 ಶುಕ್ರವಾರ ಆ ಸ್ತೋತ್ರವನ್ನು ನೀವು ಪ್ರತಿನಿತ್ಯವಾಗಿ ಕೂಡ ಆಷಾಢ ಮಾಸ ಮುಗಿಯೋವರೆಗೂ ಹೇಳ್ಬೋದು. ಇಲ್ಲ ಪ್ರತಿ ಶುಕ್ರವಾರ 9 ಸಾರಿ ಈ ಶ್ಲೋಕವನ್ನು ನೀವು ಹೇಳ್ತಾ ಹೋದಂತೆ ಎಷ್ಟೋ ಕಷ್ಟಗಳು ನಿಮ್ಮಿಂದ ದೂರ ಆಗ್ತದೆ. ಇದು ಒಂದು ವಿಶೇಷವಾದ ಆ ಜ್ಯೇಷ್ಠಲಕ್ಷ್ಮಿ ಸ್ತೋತ್ರ ಅಂತಲೇ ಹೇಳ್ತಾರೆ. ಈ ಸ್ತೋತ್ರಕ್ಕೆ ವಿಶೇಷವಾದ ಶಕ್ತಿ ಇದೆ. ನೀವು ಪ್ರತಿ ಶುಕ್ರವಾರ ಪೂಜೆಯನ್ನು ಮಾಡಿ 9 ಸಾರಿ ಈ ಶ್ಲೋಕವನ್ನು ಪಠನೆಯನ್ನು ಮಾಡೋದ್ರಿಂದ ನಿಮ್ಮ ಎಷ್ಟೋ ಕಷ್ಟಗಳು ದೂರ ಆಗ್ತದೆ. ಬರ್ರಿ, ನಾನಿವತ್ತು ಏನೇನು ತಯಾರಿ ಮಾಡ್ಕೋಬೇಕು, ಯಾಕಂದರೆ ಜ್ಯೇಷ್ಠಲಕ್ಷ್ಮಿಗೆ ವಿಶೇಷವಾದ ತಯಾರಿ ಇರ್ತದೆ. ಈಗ ಈ ರೀತಿಯಾಗಿ ಒಂದು ರಂಗವಲ್ಲಿಯನ್ನು ದೇವರ ಕಟ್ಟೆ ಮೇಲೆ ಹಾಕೊಳ್ಳೋಣ. ನೀವು ಎಲ್ಲಿ ದೇವರ ಪೂಜೆಯನ್ನು ಮಾಡ್ತೀರೋ ಅಲ್ಲಿ ದೇವರ ಕಟ್ಟೆ ಮೇಲೆ ಈ ರೀತಿಯಾಗಿ ಒಂದು ರಂಗವಲ್ಲಿಯನ್ನು ಹಾಕ್ಕೊಳ್ಬೇಕು. ಶಂಖ, ಚಕ್ರ, ಪದ್ಮ, ಎಲ್ಲಿ ಲಕ್ಷ್ಮಿ ಇರ್ತಾಳೋ ಅಲ್ಲಿ ಶಂಖ, ಚಕ್ರ, ಪದ್ಮ, ಆಕಳು ಕರು ಎಲ್ಲವನ್ನ ಹಾಕಬೇಕು. ನಿಮ್ಗೆ ಏನೇನು ರಂಗೋಲಿ ಹಾಕ್ಲಿಕ್ಕೆ ಬರ್ತದೋ ಚೆಂದಾಗಿ ರಂಗೋಲಿ ಬಿಡಿಸ್ರಿ. ನಂತರ ಒಂದು ಮಣೆಯನ್ನು ಇಟ್ಕೊಳ್ಬೇಕು. ಅದ ಮೇಲೆ ಒಂದು ಬಟ್ಟಲದಲ್ಲಿ ಸ್ವಲ್ಪ ಒಂದು ಮುಟ್ಟಿಗೆ ಆಗುವಷ್ಟು ಅಕ್ಕಿಯನ್ನು ಹಾಕ್ಕೊಂಡಿರಬೇಕು. ಆ ಅಕ್ಕಿಯನ್ನು ಒಂದು ಮುಟ್ಟಿಗೆ ಆದರೆ ಸಾಕು, ಅಷ್ಟು ಅಕ್ಕಿಯನ್ನು ಈ ರೀತಿಯಾಗಿ ಮಾಡಿ, ಈ ರೀತಿಯಾಗಿ ಮಣೆ ಮೇಲೆ ಅಕ್ಕಿಯನ್ನು ಹಾಕಿದ ಮೇಲೆ ಒಂದು ವಿಶೇಷ ರಂಗೋಲಿ ಅದ, ಆ ರಂಗೋಲಿಯನ್ನು ಹಾಕಬೇಕು. ಅಷ್ಟದಳ ಕಮಲ ಹಾಕಬಾರ್ದು. ಈ ರೀತಿಯಾಗಿ ಒಂದು ರಂಗವಲ್ಲಿಯನ್ನು ಬಿಡಿಸ್ಬೇಕು. ಅದರ ಮೇಲೆ ನೋಡ್ರಿ, ತೋರಿಸ್ಲಿಕ್ಕತ್ತೀನಿ ಈ ರಂಗೋಲಿಯನ್ನು ಹೆಂಗೆ ಹಾಕಬೇಕು ಅಂತ. ಈ ರೀತಿಯಾಗಿ 4 ಬಾಹುಗಳನ್ನು ಹಾಕಿ ಹೂವನ್ನು ಸಂಧಿಸಬೇಕು. ಆ ರೀತಿ ಹಾಕಿ ನಂತರ ಮಧ್ಯದಲ್ಲಿ ಒಂದು ಶ್ರೀಕಾರವನ್ನು ಹಾಕಬೇಕು. ನೋಡಿ, ಶ್ರೀ ಬರಿಬೇಕು. ನೋಡಿ, ಈ ರೀತಿಯಾಗಿ ಶ್ರೀಕಾರವನ್ನು ಹಾಕಬೇಕು. ಶ್ರೀಕಾರ ಅಲ್ಲದೆ ನೋಡ್ರಿ, ನಮ್ಮ ಮೇಲೆ ಹಾಕನಲ್ಲ, ಆ ರೀತಿಯಾಗಿ ಒಂದು ಶ್ರೀಕಾರವನ್ನು ನೀವು ಕನ್ನಡದಲ್ಲಿ ಬಂದರೆ ಕನ್ನಡದಲ್ಲಿನೇ ಹಾಕ್ರಿ. ಈ ರೀತಿಯಾಗಿ ಮಾಡಿ ಅದನ್ನು ಈ ರೀತಿಯಾಗಿ ಅಲ್ಲಿಡಬೇಕು. ಈ ರೀತಿಯಾಗಿ ಒಂದು ಕಲಶವನ್ನು ಇಟ್ಕೊಳ್ಬೇಕು. ತಾಮ್ರದ್ದಾಗಿರ್ಬೋದು, ಬೆಳ್ಳಿದಾಗಿರ್ಬೋದು, ಹಿತ್ತಾಳೆ ಆಗಿರ್ಬೋದು, ನಿಮ್ಮ ಮನೆಯಲ್ಲಿ ಯಾವುದಿದೆಯೋ ಆ ರೀತಿಯಾಗಿ ಕಲಶವನ್ನು ಇಟ್ಕೊಳ್ಬೇಕು. ಆದರೆ ನೀವು ಅಮಾವಾಸ್ಯೆ ದಿವಸ ಇಟ್ಟಿದ್ದ ಕಲಶ ಆಗಬಾರ್ದು. ಇದು ಬೇರೆ ಕಲಶನೇ ಇರಬೇಕು. ಜ್ಯೇಷ್ಠಲಕ್ಷ್ಮಿ ಕಲಶ ಬೇರೆಯೇ ಇರಬೇಕು. ಅದಕ್ಕಾಗಿ ನೀವು ಈ ಪ್ರತ್ಯೇಕವಾಗಿ ಇನ್ನೊಂದು ಕಲಶವನ್ನು ಇಟ್ಟು ಪೂಜೆಯನ್ನು ಮಾಡಬೇಕು. ಪ್ರತಿ ಶುಕ್ರವಾರ, ಶನಿವಾರ ದಿವಸ ವಿಸರ್ಜನೆ ಮಾಡಬೇಕು. ಪ್ರತಿ ಶುಕ್ರವಾರ ಒಂದು ಹೊಸ ಕಲಶ ಇಡಬೇಕು, ಮತ್ತು ಶನಿವಾರ ವಿಸರ್ಜನೆ. ಕೆಲವರು ಕೇಳ್ತಿರ್ತೀರಿ, ಅಮಾವಾಸ್ಯೆ ದಿವಸ ಇಟ್ಟಿದ್ದ ಕಲಶನ ಪೂಜೆ ಮಾಡಿಬಿಡ್ಬೇಕಂತ. ಇಲ್ಲ, ಇದರಲ್ಲಿ ನಾವು ವಿಶೇಷವಾಗಿ ಜ್ಯೇಷ್ಠಲಕ್ಷ್ಮಿಯನ್ನು ಆಹ್ವಾನ ಮಾಡ್ಕೊಳ್ತೀವಿ. ಜ್ಯೇಷ್ಠಲಕ್ಷ್ಮಿ ಆಹ್ವಾನಕ್ಕೆ ನಾವು ಮತ್ತೆ ಲಕ್ಷ್ಮೀ ಒಂದು ಕಲಶವನ್ನು ಇಡಬಾರ್ದು. ಅದಕ್ಕೆ ಈ ರೀತಿಯಾಗಿ ಒಂದು ಕಲಶ, ಬೇರೆ ಕಲಶನೇ ಇಡಬೇಕು. ವಿಶೇಷವಾಗಿ ಕಲಶವನ್ನು ಇಟ್ಟು, ಈಗ ನಾ ಇದ್ರೊಳಗೆ ಏನೇನು ಹಾಕ್ತೇನೆ ಅಂತ ಸರಿಯಾಗಿ ನೋಡ್ಕೊಳ್ರಿ. ಈ ಕಲಶದಲ್ಲಿ ನಾವು ಅದೇ ರೀತಿಯಾಗಿ ನೀವು ಕೂಡ ಹಾಕಬೇಕು. ಕಲಶವನ್ನು ಇಟ್ಕೊಂಡ್ಮೇಲೆ ಈ ಒಂದು ಕಂಠದವರೆಗೆ ನೀರು ಇಟ್ಕೊಳ್ಬೇಕು. ಕಲಶಕ್ಕೆ ಕಂಠದವರೆಗೆ ನೀರು ಇಟ್ಕೊಂಡು ಅರಿಶಿಣವನ್ನು ಹಾಕ್ಕೊಳ್ಬೇಕು. ಯಾಕಂದರೆ ಆಕೆ ಸಮುದ್ರ ರಾಜನ ಮಗಳು. ಅದಕ್ಕೆ ಆ ಒಂದು ನೀರನ್ನು ಹಾಕಿ ಆ ಒಂದು ಕಲಶದಲ್ಲಿ ಅರಿಶಿಣ, ಕುಂಕುಮ ಹಾಕಿ ಅಕ್ಷತೆಯನ್ನು ಹಾಕಿ ನಂತರ ತಾಂಬೂಲ ದಕ್ಷಿಣೆಯನ್ನು ಹಾಕಬೇಕು. ತಾಂಬೂಲ ಅಂದರೆ ಎಲೆ ಇರ್ತದಲ್ಲ, ವಿಳೆದೆಲೆ, ಅದನ್ನು ನಾವು ಪಕ್ಕದಲ್ಲಿರ್ತೀವಿ. ಅದಕ್ಕೆ ಈ ರೀತಿಯಾಗಿ ತಾಂಬೂಲ ದಕ್ಷಿಣೆ, ಆಕೆಗೆ ಅರಿಶಿಣ ಕುಂಕುಮ ಕೊಟ್ಟು ತಾಂಬೂಲವನ್ನು ಕೊಟ್ಟು ಆಹ್ವಾನ ಮಾಡ್ಕೊಳ್ಳೋ ಪದ್ಧತಿ ಇದು. ಈ ರೀತಿ ಲಕ್ಷ್ಮಿಯನ್ನು ಆಹ್ವಾನ ಮಾಡಬೇಕಾದ್ರೆ ನಾವು ಆಕಿನ ಕರೆದಿದ್ದ ಹಾಡನ್ನು ಹಾಡಬೇಕು. ಬಾರೆ ಭಾಗ್ಯದ ನಿಧಿಯೇ ಅಂಥೇಳಿ, ಬಾರೆ ನಮ್ಮ ನೀಯೊಳಗ ಭಾಗ್ಯದ ದೇವಿ, ಬಾರೆ ನಮ್ಮ ನೀಯೊಳಗ, ಬಾರೆ ನಮ್ಮ ನೀಯೊಳಗ ಬಹಳ ಕರುಣೆಯಿಂದ
ಜೋಡಿಸಿ ಕರಗಳ ಎರಗುವೆ ಚರಣಕ್ಕೆ. ಈ ರೀತಿಯಾಗಿ ಕಲಶವನ್ನು ರೆಡಿ ಮಾಡ್ಕೊಳ್ಬೇಕು. ಆ ಕಲಶಕ್ಕೆ ಮಂಗಳಸೂತ್ರವನ್ನು ಹಾಕಬೇಕು. ನಂತರ ಕಾಲುಂಗುರ, ಪಿಲ್ಲೆ ಎಲ್ಲವನ್ನು ಹಾಕಬೇಕು. ತೋರಿಸ್ತೀನಿ ನೋಡ್ರಿ. ಕಾಲುಂಗುರ, ಪಿಲ್ಲೆ ಕಾಲುಂಗುರ ಲುಲ್ಲು ಪೈಜಣರುಳಿ ಗಿಲ್ಲು ಗಿಲ್ಲೆಂದು ಹೆಜ್ಜೆಯ ನೀಡುತ್ತಾ ಅಂಥೇಳಿ ಮೊದಲು ಹಾಕಿದ್ದು ಕಾಲುಂಗುರ, ಆಮೇಲೆ ಪಿಲ್ಲೆಯನ್ನು ಹಾಕಿ ಈಗ ಆಕೆಗೆ ಕಲಶವನ್ನು ಪೂರ್ಣ ಮಾಡೋಣ. ಈ ಕಲಶ ಆಗಲೇ ನಾವು ಅಡಿಕೆ ಬೆಟ್ಟ ಇಟ್ಟೇವಿ, ದಕ್ಷಿಣ ಏನಿಟ್ಟೇವಿ, ಇದು ತಾಂಬೂಲ ಆಯಿತು. ಆಕೆಯನ್ನು ಆಹ್ವಾನ ಮಾಡ್ಕೊಳ್ಳೋದು ಇದು. ಈ ರೀತಿಯಾಗಿ ಬೆಳೆದೆಲೆಯನ್ನು ಇಟ್ಟು ಈ ರೀತಿಯಾಗಿ ಸರಿಯಾಗಿ ಕಲಶವನ್ನು ರೆಡಿ ಮಾಡ್ಕೊಳ್ಬೇಕು. ಸರಿಯಾಗಿ ನೀವು ಪೂಜೆಯನ್ನು ಮಾಡಿದರೆ ವಿಶೇಷವಾಗಿ ಫಲಪ್ರಾಪ್ತಿ ಆಗ್ತದೆ. ಅದಕ್ಕಾಗಿ ಈ ರೀತಿಯಾಗಿ ಕಲಶ ಎಲ್ಲವನ್ನು ರೆಡಿ ಮಾಡಿ ಇಟ್ಕೊಂಡು ಆ ಕಲಶವನ್ನು ನಾವು ಸ್ಥಾನದಲ್ಲಿ ಕೂಡಿಸ್ಬೇಕೀಗ. ಈ ಕಲಶವನ್ನು ನಾನು ಏನು ಮಧ್ಯದಲ್ಲಿ ಬರ್ಕೊಂಡಿದ್ದೆಲ್ಲ ಅದು 4 ಬಾವು ಕೂಡಿಸಿ ಆ ಒಂದು ಪೀಠದಲ್ಲಿ ಈ ಒಂದು ಕಲಶವನ್ನು ಕೂಡಿಸ್ಬೇಕು. 4 ದೀಪವನ್ನು ಹಚ್ಚಿಡಬೇಕು. ಈಗ ಕುಲದೇವರಿಗೆ ನಮಸ್ಕಾರ ಮಾಡಿಕೊಂಡು ಪೂಜೆಯನ್ನು ಶುರು ಮಾಡಬೇಕು. ಏನೇನು ತಯಾರಿ ಆಗಬೇಕು, ಸಂಕಲ್ಪ ಏನು ಮಾಡಬೇಕು, ಏನೇನು ಮಂತ್ರವನ್ನು ನಾನು ಹೇಳಬೇಕು ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ನಮಸ್ಕಾರ ಸ್ನೇಹಿತರೆ.